ಪುರಸಭೆಗಳ ಅಧಿನಿಯಮದ ಪ್ರಕಾರ 2024ರಿಂದ 25ನೇ ಸಾಲಿನ ಆಸ್ತಿ ತೆರಿಗೆಯನ್ನು ಪರಿಷ್ಕರಿಸಿ ಆಸ್ತಿ ತೆರಿಗೆಯನ್ನು 3% ಹೆಚ್ಚಿಸಲು ಒಪ್ಪಿಗೆ ಹಾಗೂ ಇತರರ ವಿಷಯಗಳ ಕುರಿತು ಮಂಡನೆ ಮಾಡಿದ್ರು. ನಂತರ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಿ ನಿರ್ಣಯ ಕೈಗೊಳ್ಳಲಾಯಿತು. ಇದೇ ಸಮಯದಲ್ಲಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ದತ್ತಾ ಸಣ್ಣಕ್ಕಿ ಮಾತನಾಡಿ, ಪ್ರತಿ ವರ್ಷ ಬೇಸಿಗೆ ಸಮಯದಲ್ಲಿ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರವಾಗಿ ಪರ್ಯಾಯ ನೀರಿನ ಪೈಪ್ಲೈನ್ ವ್ಯವಸ್ಥೆ ಅನುದಾನ ಬಿಡುಗಡೆ ಮಾಡಿದ ಶಾಸಕರಿಗೆ ಅಭಿನಂದನೆ ಹೇಳುತ್ತೇನೆ. ಆದರೆ ಕೆಲಸ ಆರಂಭವಾಗಿ 1 ವರ್ಷವಾದರೂ ಇನ್ನೂ ಮುಗಿದಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಶಾಸಕರ ಅನುದಾನದಿಂದ ನಮ್ಮ ಹದಿನೈದು ಹಣಕಾಸು ಯೋಜನೆ ಅನುದಾನ इसी ಎಲ್ಲ सप्लाई के लिए इसी लगाना इलेक्ट्रिक सप्लाई करने के लिए जो फंड नहीं था, अभी जितना भी काम हम सब किए हैं आप सबके नज़र में लाना चाहता हूँ। जो 11,000 का बहुत मुझसे लिए और आने वाले दिनों में जितना उसका भी इंजीनियरिंग कंप्लीट करने के बाद जो भी काम पेंडिंग था, जहाँ पाइप लगाए थे, पाइप 1 मीटर लेना है. ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಗೆ 1 ಲಕ್ಷ ರೂಪಾಯಿ ಅನುದಾನ ನೀಡುವಂತೆ ಸಭೆಯಲ್ಲಿ ಪ್ರಸ್ತಾಪಿಸಿದ್ರು. ಆಗ ಉತ್ತರಿಸಿದ ಅಧಿಕಾರಿಗಳು ಅನುದಾನ ಹಂತ ಹಂತವಾಗಿ ಬಂದಿದ್ದರಿಂದ ಕಾಮಗಾರಿಕೆ ವಿಳಂಬವಾಗಿದ್ದು ಬರುವ 10 ದಿನಗಳಲ್ಲಿ ಮುಗಿಸುವುದಾಗಿ ಅಧ್ಯಕ್ಷರು ಉತ್ತರಿಸಿದ್ರು. ಸರ್ಕಾರ ನಿಗದಿಪಡಿಸಿದಂತೆ ಪ್ರತಿ ವರ್ಷ 20,000 ಮಂಜೂರಾಗಿದೆ ಎಂದು SP ಕದಮ ತಿಳಿಸಿದ್ರು. ಸಭೆಯಲ್ಲಿ ಪುರಸಭೆಯ ಅಧ್ಯಕ್ಷ ಹಮೀದುದ್ದೀನ್ ರೋಹಿಲೆ, ಉಪಾಧ್ಯಕ್ಷ ಶಿವಪ್ಪ ಗಸ್ತಿ, ಮುಖ್ಯಾಧಿಕಾರಿ ಬಾಬಾ ಸಾಹೇಬ್ ಮಾನೆ, ಸದಸ್ಯರಾದ ದತ್ತಾ ಸಣ್ಣಕ್ಕಿ, ಇಮಾಮುದ್ದೀನ್ ಸಜ್ಜನ್, ಸಾದಿಕ್ ರೋಹಿಲೆ, ಇನ್ನೂ ಅನೇಕರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸಂಜು ಬ್ಯಾಕೋಡೆ, KMM ಕನ್ನಡ ನ್ಯೂಸ್, ರಾಯಬಾಗ್.